ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಮಗೆ ಅಂದುಕೊಂಡಿದ್ದು ಸಿಗದಿದ್ದಾಗ ಅಥವಾ ನಾವು ತುಂಬಾ ಸಂಕಷ್ಟದಲ್ಲಿದ್ದಾಗ ನಮಗೆ ಮೊದಲು ಬರುವ ಕೋಪ ಯಾರ ಮೇಲೆ ಗುಟ್ಟ? ಆ ದೇವರ ಮೇಲೆ. ದೇವ್ರೇ, ನಾನು ನಿನಗೆ ಏನು ತಪ್ಪು ಮಾಡಿದ್ದೆ? ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೀಯಾ ಅಂತ ನಾವು ಆಕಾಶ ನೋಡಿ ಕಿರುಚುತ್ತೇವೆ. ಆದರೆ ದೇವರಿಗೆ ನಮ್ಮ ಮೇಲೆ ಕೋಪ ಇಲ್ಲ. ಬದಲಾಗಿ ಅವನು ನಮ್ಮೊಂದು ಪಾಠ ಕಲಿಸುತ್ತಿದ್ದಾನೆ ಅನ್ನೋದು ನಮಗೆ ಅರ್ಥವಾಗೋದೇ ಇಲ್ಲ. ಒಂದು ಸಣ್ಣ ಉದಾಹರಣೆ ಗಮನಿಸಿ. ಒಬ್ಬ ಶಿಲ್ಪಿಯು ಕಲ್ಲನ್ನು ಕೆತ್ತಿ ಸುಂದರವಾದ ವಿಗ್ರಹ ಮಾಡಬೇಕಾದ್ರೆ ಆ ಕಲ್ಲಿನ ಮೇಲೆ ನೂರಾರು ಬಾರಿ ಸುತ್ತಿಗೆಯಿಂದ ಹೊಡೆಯುತ್ತಾನೆ. ಆಗ ಆ ಕಲ್ಲಿಗೆ ನೋವಾಗುತ್ತೆ ಅಲ್ವಾ? ಆದರೆ ಆ ಸುತ್ತಿಗೆಯ ಏಟುಗಳನ್ನು ಸಹಿಸಿಕೊಂಡ್ರೆ ಮಾತ್ರ ಆ ಕಲ್ಲು ದೇವಸ್ಥಾನದಲ್ಲಿ ಪೂಜೆಗೊಳ್ಳುವ ವಿಗ್ರಹವಾಗಲು ಸಾಧ್ಯ. ಹಾಗೆಯೇ ಇಂದು ದೇವರು ನಿಮಗೆ ಕಷ್ಟ ಕೊಡುತ್ತಿದ್ದಾನೆ ಅಂದ್ರೆ ಅವನು ನಿಮ್ಮನ್ನು ನಾಶ ಮಾಡುತ್ತಿಲ್ಲ. ಬದಲಾಗಿ ನಿಮ್ಮನ್ನು ಒಬ್ಬ ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸುತ್ತಿದ್ದಾನೆ. ನಿಮ್ಮ ಮೇಲಿರುವ ಅನಗತ್ಯ ಅಹಂಕಾರ, ಸೋಮಾರಿತನ ಮತ್ತು ಕೆಟ್ಟ ಗುಣಗಳೆಂಬ ಕಲ್ಲನ್ನು ಆತ ಕೆತ್ತಿ ತೆಗೆಯುತ್ತಿದ್ದಾನೆ. ನೆನಪಿಡಿ, ದೇವರು ನಮಗೆ ಬೇಕಾದದ್ದನ್ನು ಕೊಡುವುದಿಲ್ಲ. ನಮಗೆ ಏನರ ಅಗತ್ಯವಿದೆಯೋ ಅದನ್ನು ಮಾತ್ರ ಕೊಡುತ್ತಾನೆ. ಬಹಳಷ್ಟು ಜನ ಹೇಳ್ತಾರೆ, ನಾನು ದಿನಾ ಪೂಜೆ ಮಾಡ್ತೀನಿ, ಆದರೂ ನನಗೆ ಯಾಕೆ ಇಷ್ಟೊಂದು ತೊಂದರೆ ಅಂತ. ಸ್ನೇಹಿತರೆ, ಪೂಜೆ ಮಾಡುವುದು ಅಂದ್ರೆ ಕೇವಲ ಹೂವು ಹಚ್ಚುವುದಲ್ಲ. ಪೂಜೆ ಅಂದ್ರೆ ಪೂರ್ಣ ನಂಬಿಕೆ ಇಡುವುದು. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಅನ್ನೋದು ಪ್ರಕೃತಿಯ ನಿಯಮವಾದರೆ, ಕಷ್ಟದ ನಂತರ ಸುಖ ಬಂದೇ ಬರುತ್ತದೆ ಅನ್ನೋದು ದೇವರ ನಿಯಮ. ಅವನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಿದ್ದಾನೆ, ಆದರೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಾನೆ. ಕೊನೆಯದಾಗಿ ಒಂದು ಮಾತು: ರೈಲು ಹಳಿ ತಪ್ಪಿದ್ರೆ ಅಪಘಾತವಾಗುತ್ತದೆ. ಹಾಗೆಯೇ ಮನುಷ್ಯ ನಂಬಿಕೆ ತಪ್ಪಿದ್ರೆ ಅವನ ಜೀವನವೇ ಹಳಿ ತಪ್ಪುತ್ತದೆ. ನಿಮ್ಮ ಶ್ರಮದ ಮೇಲೆ ನಿಮಗೆ ವಿಶ್ವಾಸವಿರಲಿ. ನಿಮ್ಮ ಜೊತೆ ಆ ಪರಮಾತ್ಮನ ಆಶೀರ್ವಾದ ಸದಾ ಇರುತ್ತದೆ. ಕಷ್ಟ ಬಂದಾಗ ಕುಗ್ಗಬೇಡಿ, ಇದು ಕೂಡ ಹಾದು ಹೋಗುತ್ತದೆ ಎಂದು ಮುಗುಳ್ನಕ್ಕು ಮುನ್ನಡೆಯಿರಿ. ಈ ಮಾತು ನಿಮಗೆ ಇಷ್ಟವಾಗಿದ್ರೆ